ನಮ್ಮ ಪ್ರೀತಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು. ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡುಗೆಯಲ್ಲಿ ಇವತ್ತು ಆಲೂಗಡ್ಡೆ ಬೋಂಡ ಮಾಡ್ತಾಯಿದ್ದೀನಿ. ಬೋಂಡ ಮಾಡೋದಕ್ಕೆ ಮೊದಲಿಗೆ ಒಂದು ಚಿಕ್ಕ ಬಾಣಲಿ ಇಟ್ಕೊಳ್ತಾ ಇದ್ದೀನಿ. ಚಿಕ್ಕ ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಒಂದು 1/4 ಸ್ಪೂನ್ ಸಾಸಿವೆ ಹಾಕ್ಕೊಳ್ಳೋಣ. 1/4 ಸ್ಪೂನ್ ಸಾಸಿವೆ ಹಾಕ್ಕೊಂಡ್ಮೇಲೆ 1/4 ಸ್ಪೂನ್ ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಹಾಕಿದಾದಮೇಲೆ ಒಂದು ಅರ್ಧ ಸ್ಪೂನು ಕಡಲೆಬೇಳೆ ಹಾಕ್ಕೊಳ್ಳೋಣ. ತುಂಬ ಜಾಸ್ತಿ ಹಾಕೋದು ಬೇಡ. ಬೋಂಡಗೆ ಬಾಯಿಗೆ ಕಡಲೆಬೇಳೆ ಜಾಸ್ತಿ ಚಿಕ್ಕಿದ್ರೆ ಚೆನ್ನಾಗಿರೋದಿಲ್ಲ. ಇವಾಗ ಸ್ವಲ್ಪ ಫ್ರೈ ಆದಮೇಲೆ ನಾವು ಸ್ಟವ್ ಆಫ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ. ಪಕ್ಕಕ್ಕೆ ಇಟ್ಕೊಂಡಾದ್ಮೇಲೆ ನಾನು ಒಂದು ಬೌಲ್ ತೊಗೊಂಡು ಇವಾಗ ಒಂದು 5 ಸ್ಪೂನ್ ಕಡಲೆ ಹಿಟ್ಟು ತೊಗೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ತೊಗೊಂಡಿದ್ದಾದಮೇಲೆ ಅದಕ್ಕೇನೆ ಒಂದು 2 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಂಬಿಡ್ತೀನಿ. ಅಕ್ಕಿ ಹಿಟ್ಟು ಹಾಕ್ಕೊಂಬಿಟ್ಟು ಒಂದು ಚಿಟಿಕೆಯಷ್ಟು ಸೋಡಾ ಹಾಕ್ಕೊಳ್ಳೋಣ. ಜಾಸ್ತಿ ಸೋಡಾ ಹಾಕಬೇಡಿ. ಜಾಸ್ತಿ ಸೋಡಾ ಹಾಕಿದ್ರೆ ಎಣ್ಣೆ ಕುಡಿದ್ಬಿಡುತ್ತೆ, ಮತ್ತು ಬೋಂಡ ಎಲ್ಲ ಎಣ್ಣೆ ಕುಡಿದ್ಬಿಡುತ್ತೆ, ಬೋಂಡ ಸರಿಯಾಗಿ ಬರೋದಿಲ್ಲ. 1 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಅರ್ಧ ಸ್ಪೂನು ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ. ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇವಾಗ ಹಾಕ್ಕೊಂಡು ಎಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಂದ್ಬಿಡೋಣ. ಇವಾಗ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು, ನಾವು ಒಟ್ಟಿಗೆ ನೀರು ಹಾಕ್ಕೋಬಾರ್ದು. ಒಂದೇ ಸರಿ ನೀರು ಹಾಕ್ಕೊಂಡ್ರೆ ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಬಜ್ಜಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಬಜ್ಜಿ ಹಿಟ್ಟಿಗೆ ಕಲಿಸ್ಕೊಳ್ಳೋ ಥರನೇ ನಾವು ಕಲಿಸ್ಕೋಬೇಕಾಗುತ್ತೆ. ಬಜ್ಜಿ ಹಿಟ್ಟೇ ಇದು. ಇದಕ್ಕೆ ಬಜ್ಜಿ ಕೂಡ ಹಾಕ್ಕೋಬೋದು. ನೋಡಿ, ಅದಕ್ಕೆ ನಾವು ಕಲಿಸ್ಕೋಬೇಕಾಗುತ್ತೆ. ಇದು ಕರೆಕ್ಟಾಗಿದೆ ನೋಡಿ. ಈ ಥರ ಬಿದ್ದರೆ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಅದಕ್ಕೆ. ಇವಾಗ ನಾವು ಹಿಟ್ಟನ್ನು ಪಕ್ಕಕ್ಕೆ ಇಟ್ಕೊಂಡು ನಾವು ಬೋಂಡಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. 3 ಆಲೂಗಡ್ಡೆ ತೊಗೊಂಡಿದ್ದೀನಿ. 3 ಆಲೂಗಡ್ಡೆನ ತೊಗೊಂಡು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ತುಂಬ ನಾವು ಸ್ಮ್ಯಾಶ್ ಮಾಡ್ಕೋಬಾರ್ದು. ಸ್ವಲ್ಪ ಆಲೂಗಡ್ಡೆ ನಮಗೆ ಪಲ್ಯಕ್ಕೆ ಯಾವ ಥರ ಇರುತ್ತೆ ಆಲೂಗಡ್ಡೆ ಪಲ್ಯ, ಸೇಮ್ ಅದೇ ಥರ ನಾವು ಆ ಆಲೂಗಡ್ಡೆನ ಹಿಸ್ಕೋಬೇಕಾಗುತ್ತೆ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ಮೇಲೆ ಒಂದು 4-5 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದಾದಮೇಲೆ ನಮಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗೆ ಕಟ್ ಮಾಡಿ ಹಾಕ್ಕೊಳ್ಳೋಣ. ಸ್ವಲ್ಪ ಇಂಗು ಹಾಕ್ಕೊಳ್ಳೋಣ. ಸ್ವಲ್ಪ ಇಂಗು ಹಾಕ್ಕೊಳ್ಳೋಣ. ಒಂದು ಕಾಲು ಸ್ಪೂನಷ್ಟು. ಸ್ವಲ್ಪ ರುಚಿಗೆ ತಕ್ಕಷ್ಟು ಆಲೂಗಡ್ಡೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಒಗ್ಗರಣೆ ಎಲ್ಲ ನಾವು ಸೇರಿಸ್ಕೊಂಬಿಡೋಣ. ಇಂಗು ಹಾಕಿದಾಗ ನಮಗೆ ಜೀರ್ಣಶಕ್ತಿ ಆಗುತ್ತೆ. ನಾವು ಇವಾಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಕಲಿಸ್ಕೊಂಬಿಡೋಣ. ನಾವು ಅಕ್ಕಿ ರೊಟ್ಟಿಗೆ ಕಲಿಸ್ತೀವಲ್ಲ ಆ ಥರ ಕಲಿಸ್ಕೋಬೇಕಾಗುತ್ತೆ. ತುಂಬ ಗಟ್ಟಿಯಾಗಿ ಕಲಿಸ್ಬಿಟ್ರೆ ನಮಗೆ ಬೋಂಡ ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ಈಗ ಕಲಿಸ್ಕೊಂಡಾಗ ನಮಗೆ ಆಲೂಗಡ್ಡೆ ಪಲ್ಯನೂ ಬಾಯಿಗೆ ಸಿಗುತ್ತೆ, ಚೆನ್ನಾಗಿರುತ್ತೆ ಬೋಂಡ. ನೋಡಿ, ಅದಕ್ಕೆ ಕಲಿಸ್ಕೋಬೇಕಾಗುತ್ತೆ. ಕಲಿಸ್ಕೊಂಡು ನೋಡಿ ಉಂಡೆಗಳು ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ ಉಂಡೆ ಮಾಡ್ಕೊಳ್ಳಿ. ನಾನು ಈ ಸೈಜ್ಗೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಉಂಡೆಗಳೆಲ್ಲ ಮಾಡಿ ಒಂದು ತಟ್ಟೆಗೆ ಹಾಕಿಟ್ಕೊಳ್ಳೋಣ. ಅಥವಾ ನೀವು ಹಸಿಟ್ಟಿಗೆ ಉಂಡೆ ಹಾಕಿಟ್ಕೊಂಡು ಮಾಡ್ಕೋಬೋದು. ಅದು ಇನ್ನೂ ಬೇಗನೆ ಆಗುತ್ತೆ. ಇವಾಗ ನಾನು ತೋರಿಸೋದಕ್ಕೋಸ್ಕರ ಈಗ ಮಾಡಿದ್ದೆ. ನಾನು ಉಂಡೆ ಮಾಡಿ ಇಟ್ಕೊಳ್ಳೋದಿಲ್ಲ. ನಾನು ಹಸಿಟ್ಟಿಗೆ ಡೈರೆಕ್ಟಾಗಿ ಉಂಡೆ ಮಾಡಿ ಹಾಕ್ಕೊಳ್ತೀನಿ. ನೋಡಿ, ಈ ಥರ ಹಾಕ್ಕೊಂಡು ನಾವೆಲ್ಲ ಒಂದೊಂದೇ ಪಕ್ಕಕ್ಕೆ ಹಾಕ್ಕೊಂಬಿಡೋಣ. ಉಂಡೆ ಎಲ್ಲ ಉಂಡೆ ಎಲ್ಲ ಹಿಂಗೆ ಹಾಕ್ಕೊಂಡು ನೋಡಿ ಈ ಥರ ಫುಲ್ ಹದ್ಕೊಬೇಕಾಗುತ್ತೆ. ಹದ್ಕೊಂಡು ನಮ್ಗೆ ಒಂಚೂರು ಆಲೂಗಡ್ಡೆ ಕಾಣದಿರೋ ಥರ ನಾವು ಹಸಿಟ್ಟಿಗೆ ಉಂಡೆನ ಡಿಪ್ ಮಾಡಿಕೊಂಡು ನಾವು ಎಣ್ಣೆಗೆ ಹಾಕ್ಕೋಬೇಕಾಗುತ್ತೆ. ಎಣ್ಣೆಗೆ ಹಾಕುವಾಗ ಸ್ವಲ್ಪ ಕೈ ಮೇಲೆ ಇಟ್ಕೊಂಡು ಹಾಕ್ಕೊಳ್ಳಿ. ನಮಗೆ ರೂಢಿ ಇದೆ, ಅದಕ್ಕೋಸ್ಕರ ಹಾಕ್ತಿದ್ದೀನಿ. ನೋಡಿ, ಎಣ್ಣೆ ಕೈ ಸುಟ್ಕೊಳ್ಳುತ್ತೆ. ಎಣ್ಣೆ ಹುಷಾರಾಗಿ ಹಾಕ್ಕೊಳ್ಳಿ. ಹೊಸ್ದಾಗಿ ಮಾಡೋರು ಸ್ವಲ್ಪ ದೂರದಿಂದ ಹಾಕಿ. ನೋಡಿ, ಇವಾಗ ಹಾಕಿದ ತಕ್ಷಣ ಎಣ್ಣೆ ಮೀಡಿಯಮ್ ಕಾವಲ್ಲಿರಬೇಕು. ತುಂಬ ಕಾದಿರಬಾರ್ದು. ಎಣ್ಣೆ ತುಂಬ ಕಾದ್ಬಿಟ್ರೆ ಮೇಲೆ ಕಲರ್ ಆಗಿಬಿಡುತ್ತೆ. ಆಲೂಗಡ್ಡೆ ಬೋಂಡ ಬೇಯೋದಿಲ್ಲ, ಒಳಗಡೆ ಬೆಂದಿರೋದಿಲ್ಲ. ನೋಡಿ, ಇವಾಗ ಆಲೂಗಡ್ಡೆ ಸ್ವಲ್ಪ ಅರ್ಧ ಬೆಂದಾದ್ಮೇಲೆ ನಾವು ತಿರುಗಿಸ್ಕೋಬೇಕಾಗುತ್ತೆ. ಬೋಂಡ ಕೆಳಗಡೆ ಕಚ್ಕೊಂಬಿಟ್ಟು ಇರುತ್ತೆ. ಸ್ವಲ್ಪ ನಿಧಾನಕ್ಕೆ ನಾವು ಜಾಲರ ಸೌಟಿಂದ ಎತ್ಕೋಬೇಕಾಗುತ್ತೆ. ನೋಡಿ, ಈ ಥರ ಚಿಕ್ಕ ಸೌಟಿದ್ರೆ ನಮಗೆ ಅನುಕೂಲ ಇರುತ್ತೆ ಎತ್ಕೊಳ್ಳೋದಕ್ಕೆ. ನೋಡಿ, ಬೋಂಡ ರೆಡಿಯಾಗಿದೆ. ಚಳಿಗೆ ನೀವು ಮನೇಲಿ ಮಾಡಿ ನೋಡಿ. ಚಿಕ್ಕ ಮಕ್ಕಳಿಗೆ ಸ್ಕೂಲಿಂದ ಬಂದಾಗ, ನಿಮ್ಮ ಮನೆಯವ್ರ ಕೆಲಸಗಳಿಂದ ಬಂದಾಗ ಮಾಡಿಕೊಡೋದಕ್ಕೆ ಚೆನ್ನಾಗಿರುತ್ತೆ. ಬೋಂಡ ನಿಮಗೂ ಬಿಸಿ ಬೋಂಡ ರೆಡಿಯಾಗಿದೆ. ನೀವು ಬಿಸಿ ಬೋಂಡ ತಿಂತಾ ನಮಗೆ ಕಮೆಂಟ್ ಮಾಡಿ, ಬೆಲ್ ಬಟನ್ ಒತ್ತಿ. ನಮ್ಮ ವಿಡಿಯೋ ಮೊದಲನೇ ಟೈಮ್ ನೋಡ್ತಿದ್ರೆ ಬಿಸಿ ಬೋಂಡ ತಿಂತಾ ನಮಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.